ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ಇಡೀ ಕ್ರಿಕೆಟ್ ಜಗತ್ತಲ್ದಲೆ RCB ಫ್ಯಾನ್ಸ್ ಕೂಡ ಕಾತುರದಿಂದ ಕಾಯ್ತಾ ಇರೋ ಒಂದು ಮ್ಯಾಚ್ಗೆ ಇನ್ನು ಕ್ಷಣಗಣನೆ ಪ್ರಾರಂಭ ಆಗಿದೆ. ಫೈನಲ್ ಮ್ಯಾಚ್ ಅಂದ್ರೆ 2025ನೇ IPL ಸೀಸನ್ ಅಲ್ಲಿ ಫೈನಲ್ ಮ್ಯಾಚ್ ಪಂಜಾಬ್ ವರ್ಸಸ್ RCB ನಡುವೆ ಒಂದು ಮಹತ್ವದ ಪಂದ್ಯ ನಡೀತಾ ಇದೆ ಗುಜರಾತಿನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ. ಈ ಒಂದು ಮ್ಯಾಚ್ಗೆ RCB ಫ್ಯಾನ್ಸ್ ತುಂಬಾ ಕಾತುರದಿಂದ ಒಂದು ರೀತಿಯ ಹಬ್ಬ ಮನೆಯಲ್ಲಿ ಹಬ್ಬ ಯಾವ ತರ ಸೆಲೆಬ್ರೇಟ್ ಮಾಡ್ತೀವಿ ಆ ತರ ಕಾಯ್ತಾ ಇದ್ದಾರೆ. RCB ಮ್ಯಾಚ್ ವಿನ್ ಆಗುತ್ತೆ ಪಕ್ಕ, ಈ ಸಲ ಕಪ್ ನಮ್ದೇ ಅನ್ನೋ ತರ ಸೆಲೆಬ್ರೇಷನ್ ಮಾಡೋಕೆ ಕಾಯ್ತಾ ಇದ್ದಾರೆ. ಸೊ ಈ ಒಂದು ಅದ್ದೂರಿ ಸೆಲೆಬ್ರೇಷನ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ RCBಯ ಕಟ್ಟ ಅಭಿಮಾನಿಗಳಂತಾನೆ ಹೇಳ್ಬೋದು. 3 ಜನ RCB ಅಭಿಮಾನಿಗಳು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀವಿ. ಫೈನಲ್ ಮ್ಯಾಚ್ ಅಲ್ಲಿ RCB ಯಾವ ತರ ಪರ್ಫಾರ್ಮೆನ್ಸ್ ತೋರಿಸುತ್ತೆ, ಪ್ಲಸ್ ಮೈನಸ್ ಇದರೆಲ್ಲದರ ಒಟ್ಟಾರೆ ವಿಚಾರಗಳ ಜೊತೆ ಮಾತನಾಡೋದಕ್ಕೆ ನಮ್ಮ ಜೊತೆ 3 ಜನ RCB ಅಭಿಮಾನಿಗಳಿದ್ದಾರೆ. ಮೊದಲನೇದಾಗಿ ಸ್ವಾಗತ, ನಿಮ್ಮ ಹೆಸರು? ನನ್ನ ಹೆಸರು ಗೌರವ್ ಡಿಆರ್ ಅಂತ. ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಆ್ಯಂಡ್ ನಮ್ದು ಒಂದು ಚಾನಲ್ ಇದೆ ನಿಮ್ಮ ಥರನೇ, OG ಸಂಸಾರ ಅಂತ. ದಯವಿಟ್ಟು ಚೆಕ್ಔಟ್ ಮಾಡಿ. ಆ್ಯಂಡ್ ದಟ್ಸ್ ಅಬೌಟ್ ಮೀ. ನಾನು HSBCಯಲ್ಲಿ ಬೇರೆ ಕೆಲಸ ಮಾಡ್ತಾ ಇದ್ದೀನಿ. ಇಷ್ಟೇ. ಮೇಡಮ್ ನೀವು? ನಮಸ್ತೆ, ನನ್ನ ಹೆಸರು ಪೂರ್ಣಿಮಾ. ನಾನು ಆಸ್ ಆಫ್ ನೌ ಐ ಆಮ್ ಫ್ರಮ್ ಕುಂದಾಪುರ, ಬಟ್ ಆಸ್ ಆಫ್ ನೌ ಸೆಟಲ್ ಆಗಿರೋದೆಲ್ಲ ಬ್ಯಾಂಗ್ಳೂರಲ್ಲೇನೆ. ನೀವು ಹೇಳ್ದಂಗೆ RCBಯ ಕಟ್ಟ ಅಭಿಮಾನಿ. ಬಾಸ್ ಟಿವಿ ವ್ಯೂವರ್ಸ್ಗೆ ಗೊತ್ತಿರುತ್ತೆ, ಲಾಸ್ಟ್ ಟೈಮ್ ಕೂಡ ಚೆನ್ನೈ ವರ್ಸಸ್ RCB ಮ್ಯಾಚ್ಗೆ ನಾವು ಬಂದು ಮಾತಾಡಿದೀವಿ. ಮತ್ತೆ ಮಾತಾಡ್ತಿರೋದು, ನಾವು ಅವತ್ ಮಾತಾಡ್ಕೊಂಡಿದ್ವಿ ಫೈನಲ್ ಬಂದ್ರೆ ಮತ್ತೆ ಮೀಟ್ ಆಗೋಣ ಅಂತ. ಸೊ ಇವತ್ ಮೀಟ್ ಆಗ್ತಿರೋದು ತುಂಬಾ ಖುಷಿ ಆಗ್ತಿದೆ. ಸೊ ನಮಸ್ಕಾರ, ನನ್ನ ಹೆಸರು ಸ್ವರೂಪ್ ಅಂತ. ಸೊ ನಾನ್ ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರವನೇ. ಸೊ ಇದು ನನ್ನ ಸೆಕೆಂಡ್ ಟೈಮ್ ಇಲ್ಲಿ. ಸೊ ಲಾಸ್ಟ್ ಟೈಮ್ ಮಾತಾಡ್ಕೊಂಡಾಗೆ RCB ಫೈನಲ್ಸ್ ಬಂದ್ರೆ ಇಲ್ಲಿ ಬರ್ತೀವಿ ಅಂತ. ಸೊ ಹಿಯರ್ ವಿ ಆರ್. ಸೊ ಎಲ್ಲಾರ್ದು ಪರಿಚಯ ಆಯ್ತು. ಲಾಸ್ಟ್ ಟೈಮ್ ನೀವಿಬ್ರು ಬಂದಿದ್ರಿ. ಸೊ ಇವರು ಹೊಸ ಎಂಟ್ರಿ. ಈ ಒಂದು ಫೈನಲ್ ಮ್ಯಾಚ್ ಬಗ್ಗೆ ಯಾರು ಗೆಲ್ತಾರೆ ಅಂತ 100% RCB ಗೆಲ್ತಾರೆ ಅಂತ ಹೇಳ್ತೀರಾ? ಸೊ ನಮಗೆ ಒಂದು ಇವಾಗ ಬಿಟ್ಬಿಡೋಣ, ನಮಗೆ RCB ಫ್ಯಾನ್ಸ್, ನಾವು RCB ಗೆಲ್ಲುತ್ತೇನ. ಸೊ ಕ್ರೀಡಾ ಟೆಕ್ನಿಕಲಿ ನೋಡೋದಾದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ನೋಡಿದ್ರಿ ನಮ್ಮ ಪಂಜಾಬ್ ಇಂದ ಶ್ರೇಯಸ್ ಅಯ್ಯರ್ ಯಾವ ತರ ಆಟ ಆಡಿದ್ರು ಅಂತ. ಸೊ ಈ ಒಂದು ವಿಚಾರ ನೋಡೋದಾದ್ರೆ ಪಿಚ್ ಆಗಿರ್ಬೋದು, ಆಟಗಾರ ಆಗಿರ್ಬೋದು, ಯಾವ ತರ ನಮಗೆ ವರ್ಕ್ ಆಗುತ್ತೆ ಫೈನಲ್ RCB ಗೆಲ್ಲೋದಕ್ಕೆ ನಮಗೆ ಇದೊಂದು ಪ್ಲಸ್ ಅಂತ ಯಾವ್ದು ಹೇಳ್ತೀರಾ ನೀವು ಮೇಡಮ್? ಗೆಲ್ಲೋದಕ್ಕೆ ಪ್ಲಸ್ ಅಂದ್ರೆ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಈ ಎಂಟೈರ್ ಸೀಸನ್ ನ ಮೊಮೆಂಟಮ್ ಅಂಡ್ ಬ್ಯಾಟಿಂಗ್ ಲೈನ್ ಕೂಡ ತುಂಬಾ ಚೆನ್ನಾಗಿದೆ. ಯೂಶಲಿ ನಮ್ಗೆ ಓಪನಿಂಗ್ ಅಲ್ಲಿ ಒಂದು ಸ್ಲೋ ಇರ್ತಿತ್ತು, ಇಲ್ಲ ಅಂದ್ರೆ ಬೇಗ ಔಟ್ ಆಗೋರು, ಆತರ ಮಿಡಲ್ ಆರ್ಡರ್ ಅಂತೂ ಏನು ಆಫ್ಟರ್ 5th ಆದ್ಮೇಲೆ ಮತ್ತೆ ನಾವು ಬ್ಯಾಟ್ಸ್ಮನ್ ಇಲ್ಲ ನಮ್ಮ ಹತ್ರ, ಆ ತರ ಸಿಚುವೇಶನ್ ಇರ್ತಿತ್ತು. ಈ ಸತಿ ಮಯಾಂಕ್ ಅಗರ್ವಾಲ್ ಜಾಯ್ನ್ ಆಗಿರೋದು ಕೂಡ ಇನ್ನೊಂದು ಪ್ಲಸ್ ಪಾಯಿಂಟ್ ಆಗಿದೆ. ಇನ್ ಕೇಸ್ ಟಿಮ್ ಡೇವಿಡ್ ಆಡಿದ್ರೆ ಅದು ಕೂಡ ಒಂದ್ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ. ಹಾಗೇನೆ ಬೌಲಿಂಗ್ ಅಲ್ಲೂ ಕೂಡ ಹೇಜಲ್ವುಡ್ ಆಗಿರ್ಬೋದು, ದಯಾಳ್ ಸುಯೇಶ್ ವಿಕೆಟ್ ತಗೊಂಡಿಲ್ಲ ಅನ್ನೋ ಬೇಜಾರಿತ್ತು ಎಲ್ಲಾ ಫ್ಯಾನ್ಸ್. ಸೀರಿಯಸ್ಲಿ ಹಿ ವಾಸ್ ಕಂಟ್ರೋಲಿಂಗ್ ದ ಓವರ್ಸ್, ಬಟ್ ವಿಕೆಟ್ಸ್ ಬರ್ತಿರ್ಲಿಲ್ಲ. ಸೊ ಲಾಸ್ಟ್ ಮ್ಯಾಚ್ ಅಲ್ಲಿ ವಿಕೆಟ್ಸ್ ಎಲ್ಲ ತಗೊಂಡು ಹಿ ಹ್ಯಾಸ್ ಆಲ್ಸೋ ಪ್ರೂವ್ಡ್. ಸೊ ಐ ಥಿಂಕ್ ನಮ್ ಟೆಕ್ನಿಕಲಿ ಕೂಡ ವಿ ಆರ್ ಸ್ಟ್ರಾಂಗ್ ದಿಸ್ ಟೈಮ್. ಇಟ್ ಇಸ್ ನಾಟ್ ಲೈಕ್ ಬರೀ ಈ ಸಲ ಕಪ್ ನಮ್ದೆ ಅಂತ ಆಡ್ ಮಾತಿಗೆ ಹೇಳ್ತಾ ಇರೋದಲ್ಲ. ಟೆಕ್ನಿಕಲಿ ಟೀಮ್ ಸ್ಟ್ರಾಂಗ್ ಆಗಿದೆ. ಬಟ್ ನಾನ್ ಕೇಳ್ಪಟ್ಟಿರೋ ಪ್ರಕಾರ ಅಹಮದಾಬಾದ್ ಸ್ಟೇಡಿಯಂ ನಲ್ಲಿ ಯಾರು ಫಸ್ಟ್ ಬ್ಯಾಟಿಂಗ್ ಚೂಸ್ ಮಾಡ್ತಾರೋ ಅದು ಬೆಟರ್ ಅಂತ ಹೇಳ್ತಾರೆ. ಸೊ ಇನ್ ಕೇಸ್ ಟಾಸ್ ವಿನ್ ಆದ್ರೆ ನಾವು ಬ್ಯಾಟಿಂಗ್ ಚೂಸ್ ಮಾಡಿದ್ರೆ ಬೆಟರ್ ಇರಬಹುದು ಏನೋ. ಬಟ್ ಆ ಕಡೆನೂ ನೋಡಿದ್ರೆ ಪ್ಲೇಯರ್ಸ್ ಎಲ್ಲಾರು ಒಂದಂದ್ರೆ ಅವ್ರ ಓಪನರ್ಸ್ ದೇ ಆರ್ ಲೈಕ್ ಯಾವ್ದಕ್ಕೂ ಹೆದರ್ತಾ ಇಲ್ಲ, ದೇ ಆರ್ ಹಿಟರ್ಸ್. ಸೊ ಅದೊಂದ್ ಸ್ವಲ್ಪ ನಮ್ಗೆ ತೊಂದರೆ ಆಗ್ಬಹುದು. ಬಿಕಾಸ್ ನಮ್ಮ ಓಪನರ್ ಸ್ವಲ್ಪ ಇವಾಗ ಸಾಲ್ಟ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಸ್ವಲ್ಪ ಸ್ಟಡಿ ಮಾಡಿ ಆಡ್ತಾರೆ. ಸೊ ಅದೊಂದ್ ಸ್ವಲ್ಪ ಅವ್ರೇನೋ ಬಿಗ್ ಹಿಟ್ಟಿಂಗ್ಸ್ ಗೆ ಹೋದ್ರೆ ಒಳ್ಳೆ ಸ್ಕೋರ್ ಮಾಡ್ಬೋದು. ಇಂಡಿಯನ್ ಪ್ಲೇಯರ್ಸ್ ಇದ್ದಾರೆ ಪಂಜಾಬ್ ಅಲ್ಲಿ ಓಪನಿಂಗ್. ಹೌದು, ಅದೊಂದ್ ಸ್ವಲ್ಪ ಇಂಗ್ಲಿಷ್ ಕೂಡ ಒಳ್ಳೆ ಇದ್ರಲ್ಲಿ ಇದಾನೆ. ಸೊ ನಮ್ಗೆ ಹೇಳಕ್ ಆಗಲ್ಲ. ಬಟ್ ನಾವು ವಿ ಆರ್ ಹೋಪಿಂಗ್ ಫಾರ್ ದ ಬೆಸ್ಟ್. ನಾವು ವಿನ್ ಆಗೇ ಆಗ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ, ಈವನ್ ಟೆಕ್ನಿಕಲಿ ಸ್ಟ್ರಾಂಗ್ ಇರೋದ್ರಿಂದ ಐ ಥಿಂಕ್ ನಮ್ ಕಡೆ ಇದೆ ಈ ಸಲ. ನಮ್ ಕಡೆ ಸ್ವಲ್ಪ ಲಕ್ ಇದೆ ಅಂತ ಲಕ್ ಇದೆ, ಖಂಡಿತ ಇದೆ. ಸೊ ಇನ್ನ ಸ್ವರೂಪ್ ಅವ್ರೆ, ಇವಾಗ RCB ಟಾಸ್ ಗೆಲ್ತು, ಬೌಲಿಂಗ್ ತಗೋಬೇಕಾ ಬ್ಯಾಟಿಂಗ್ ತಗೋಬೇಕಾ ಯಾವ್ದು ಹೇಳ್ತೀರಾ? ಆಮೇಲೆ ಅಕಸ್ಮಾತ್ ಬ್ಯಾಟಿಂಗ್ ನಾವು ಸೆಲೆಕ್ಟ್ ಮಾಡಿದ್ರು ಕೂಡ ಎಷ್ಟು ಟಾರ್ಗೆಟ್ ಕೊಡಬೇಕು, ಈ ಒಂದು ಪಿಚ್ ಬಗ್ಗೆ ಏನ್ ಹೇಳ್ತೀರಾ? ಸೊ ಇವ್ರು ಹೇಳಿದ ಸ್ಟಾಟ್ಸ್ ಪ್ರಕಾರ ಬ್ಯಾಟಿಂಗ್ ಅದು ಓಕೆ, ಬಟ್ ನಾಳೆ ಫೈನಲ್ಸ್ ಆಗಿರೋದ್ರಿಂದ ನಾವು ಇಮಿಡಿಯೇಟ್ ಬ್ಯಾಟಿಂಗ್ ಮಾಡಕ್ ಹೋದೆ ಆ ಫೈನಲ್ ಪ್ರೆಷರ್ ಇರೋದ್ರಿಂದ ಯು ನೆವರ್ ನೋ, ಸ್ವಲ್ಪ ಫಂಬಲ್ ಆಗ್ಬೋದು. ಸೊ ನಾನ್ ಹೇಳೋ ಪ್ರಕಾರ ನಾವು ಚೇಸೇ ಮಾಡ್ಬೇಕು. ಯಾಕಂದ್ರೆ ಇವ್ರು ಸೆಕೆಂಡ್ ಬ್ಯಾಟಿಂಗ್ ಆಡೋಷ್ಟರಲ್ಲಿ ಅವರ ಫೈನಲ್ ಎನ್ವೈರ್ಮೆಂಟ್ ಗೆ ಸಿಂಕ್ ಆಗಿರ್ತಾರೆ. ಸೊ ಅದೊಂದು ಇನ್ ಕೇಸ್ ಅಕಸ್ಮಾತ್ ನಾವು ಟಾಸ್ ಸೋತ್ರುನು ಆಬ್ವಿಯಸ್ಲಿ ನಮ್ ಮಿನಿಮಮ್ ಟಾರ್ಗೆಟ್ 200 ಇರ್ಲೇಬೇಕು. ಪಂಜಾಬ್ಗಿರೋ ಡೆಪ್ತ್ ನಮಗೆ ಎಷ್ಟು ಬ್ಯಾಟಿಂಗ್ ಡೆಪ್ತ್ ಇದೆಯೋ ಅವ್ರಿಗೂ ಅಷ್ಟೇ ಚೆನ್ನಾಗಿದೆ ಡೆಪ್ತ್. ಬೌಲಿಂಗು ಅಷ್ಟೇ, ಅವ್ರಿಗೆ ಚಹಲ್ ಇದಾರೆ, ವೈಶಾಖ್ ಇದಾರೆ, ಆಮೇಲೆ ಹರ್ಷದೀಪ್ ಇದಾರೆ. ಸೊ ಆಬ್ವಿಯಸ್ಲಿ ನಾವು ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ 200 ಮೇಲಂತೂ ಹೊಡಿಲೇಬೇಕು.
ಅಂದ್ರೆ ಇದು ಪಿಚ್ ಯಾವ ತರ ಸಪೋರ್ಟ್ ಇರುತ್ತೆ ಅಂದ್ರೆ ಬೌಲಿಂಗ್ ಪಿಚ್ ಅಥವಾ ಬ್ಯಾಟಿಂಗ್ ಪಿಚ್ ಅದು ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ? ನರೇಂದ್ರ ಮೋದಿ ಸ್ಟೇಡಿಯಂ ಆಲ್ಮೋಸ್ಟ್ ಬ್ಯಾಟಿಂಗ್ ಪಿಚ್ಚೆ ನೋಡಿ. ನೆನೆ ಅಷ್ಟು ಮಳೆ ಬಂದ್ರು ಅವ್ರು ಅಷ್ಟು ಸ್ಕೋರ್ ಮಾಡಿದ್ರು ಅಂದ್ರೆ ಸೊ ವಿಕೆಟ್ ಇಸ್ ಗುಡ್ ಬ್ಯಾಟಿಂಗ್ ಆಡಕ್ಕೆ. ಆಮೇಲೆ ಇನ್ನೊಂದ್ ಏನಂತಂದ್ರೆ ಡ್ಯೂನು ಮ್ಯಾಟರ್ ಆಗುತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. So ಅದೊಂದು ಅಡ್ವಾಂಟೇಜ್ ಆಗ್ಬೋದು ನಾವು ಚೇಸ್ ಮಾಡಿದ್ರೆ. ಓಕೆ. ಗುಜರಾತ್ ಒಂದು ದೊಡ್ಡ ಗ್ರೌಂಡ್, ತುಂಬಾ ದೊಡ್ಡ ಗ್ರೌಂಡ್. ಇಟ್ಸ್ ದ ವರ್ಲ್ಡ್ಸ್ ಇಂಡಿಯಾಸ್ ಲಾರ್ಜೆಸ್ಟ್ ಕ್ರಿಕೆಟ್ ಸ್ಟೇಡಿಯಂ. ಸೊ ಅಲ್ಲಿ ಗ್ಯಾಪ್ಸ್ ನಿಮ್ಗೆ ತುಂಬಾ ಈಸಿಯಾಗಿ ಸಿಗುತ್ತೆ, ಗ್ಯಾಪ್ಸ್ ಹೊಡಿಯೋಕೆ ಪ್ಲೇಯರ್ಸ್ಗೆ, ಬ್ಯಾಟ್ಸ್ಮನ್ಗೆ, ಅಂಡ್ ದಟ್ ಇಸ್ ವೈ ಇಟ್ ಇಸ್ ಬ್ಯಾಟ್ಸ್ಮನ್ಸ್ ಫ್ರೆಂಡ್ಲಿ. ಸೊ ಬೌಲರ್ಸ್ಗೆ ಇಟ್ ವಿಲ್ ಬಿ ಅ ಟಾಸ್ಕ್, ತುಂಬಾ ಕಷ್ಟ ಬೌಲರ್ಸ್ಗಳು ಬೌಲ್ ಮಾಡೋಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.